ಇದೆ ನೋಡ್ಕೊಂಬರೋಣ. ಎಲ್ಲ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರೆದಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು, ಚೆನ್ನಾಗಿ ಬರದೇ ಇರುವಂಥ ಸ್ಟೂಡೆಂಟ್ಸ್ಗಳು ಮತ್ತು ಡೌಟ್ಗಳಿರುವಂಥ ಸ್ಟೂಡೆಂಟ್ಸ್ಗಳು ತುಂಬ ಜನ ಇರ್ತೀರ. ಆದರೆ ಇವತ್ತು ಒಂದು ತಿಳ್ಕೊಳ್ಳಿ, ಯಾರು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ನೀವು ಇವತ್ತು ಡಿಸಪಾಯಿಂಟ್ ಆಗಲೇಬಾರದು. ನೋಡಿ, 92% ಮಾರ್ಕ್ಸ್ ಬಂದಿರುತ್ತೆ. ಆದರೆ ಅಯ್ಯೋ 92 ಬಂತ, ಇನ್ನು ಸ್ವಲ್ಪ ತೆಗೆದಿದ್ರೆ ಔಟ್ ಆಫ್ ಔಟ್ ಬರ್ತಿತ್ತಲ್ಲ. ಸೊ ಈ ಥರ ಹೇಳೋದು, ನಿಮ್ಮನ್ನು ಡಿಸ್ಕರೇಜ್ ಮಾಡೋವಂಥದ್ದು ಮಾಡೋದು, ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಸ್ಟೂಡೆಂಟ್ಸ್, ನೀವು ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡ್ರಿ. ನಿಮಗೆ ಒಂದು ವೇಳೆ ಯಾರಾದರೂ ನಿಮಗೇನು ರಿಸಲ್ಟ್ ಕೇಳ್ತಾರಲ್ಲ, ನಿಮ್ಗೆ ಎಷ್ಟು ಬಂತು ಅಂತ ಕೇಳ್ತಾರಲ್ಲ, ಅವರು ನಿಮ್ಮನ್ನ ಏನಾದ್ರು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನೀವು ಅವ್ರಿಗೆ ಏನೊಂದು ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಇದು ನಾನೇನು ಹೇಳ್ತಿದ್ದೀನಿ, ನಿಮ್ಮನ್ನ ಯಾರು ಕೇಳಿದ್ರೆ ನಿಮ್ದು ಎಷ್ಟು ಬಂದಿತ್ತು PUC ನಲ್ಲಿ ಅಂತ ನೀವು ಉಲ್ಟಾ ಅವ್ರಿಗೆ ಕೇಳಿ. ಅವಾಗ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ನಿಮ್ಮನ್ನ ಕಾಲೆಳೆಯುವಂಥ ಏನು ಇರ್ತಾರಲ್ಲ ನಿಮ್ಮ ಸುತ್ತಮುತ್ತ, ಅವರು ನಿಮಗೆ ಅವಾಯ್ಡ್ ಆಗ್ತಾರೆ. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2 ಬಂದ್ಬಿಟ್ಟು, ನೀವು ಪಾಸಿಟಿವ್ ಮೈಂಡಲ್ಲಿ, ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರಿ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ ಏನೇ ಬರ್ಬೋದು. ಈಗ ರಿಸಲ್ಟು ಲೈಫ್ ಅಲ್ಲ. ಒಂದು ವೇಳೆ ನೀವು ರಿಸಲ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರ್ಬೋದು, ಅಥವಾ ಇನ್ನೊಂದು ಸರಿ ತಗೊಳಕ್ಕೆ ಅವಕಾಶ ಇದೆ, ಅಥವಾ ಫೇಲೇ ಆಗ್ಬೋದು. ಫೇಲ್ ಆದರೂ ಕೂಡ ನೀವು ಎದೆಗೊಂದು ಅವಶ್ಯಕತೆ ಇಲ್ಲ, ಅದನ್ನು ಇನ್ನೊಮ್ಮೆ ನೀವು ಎಕ್ಸಾಮನ್ನು ಕಟ್ಕೊಂಡು ಪಾಸ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಇದು ಒಂದು. ಎರಡನೇದು ಏನಂತ ಹೇಳಿದ್ರೆ, ನಾನು ಪಾಸ್ ಆದವ್ರಿಗೆ ಒಂದೇ ದಾರಿ ಏನಂದರೆ ಅವ್ರು ಓದಬೇಕು. ಒಂದು ವೇಳೆ ಫೇಲ್ ಆದರೆ ಅನ್ನೋಂಥದ್ದು ಇರುತ್ತೆ, ಭಾಳ ಜನಕ್ಕೆ ಇರುತ್ತೆ ಮನಸ್ಸಲ್ಲಿ. ಫೇಲ್ ಆದರೆ ಒಂದು ನನ್ನ ಅಕ್ಕಪಕ್ಕದವ್ರು ಏನಂತಾರೋ, ನನ್ನ ಪೇರೆಂಟ್ಸ್ ಏನಂತಾರೋ ಅನ್ನೋಂಥದ್ದು ತುಂಬ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಪೇರೆಂಟು ನಿಜವಾಗ್ಲೂ, ತಂದೆ ತಾಯಿಗಳು ನಿಮ್ಮನ್ನು ಯಾವ ಕಾರಣಕ್ಕೂ ಕೂಡ ಫೇಲ್ ಆಗ್ತೀರಿ ಅಂತ ಅಂದರೆ ಅವರು ನಿಮಗೆ ಆತ್ಮಸ್ಥೈರ್ಯ ತುಂಬ್ತಾರೆ. ಅವರು ನಿಮ್ಮನ್ನು ಬೈಬೇಕು ಅನ್ನೋದಾಗಲಿ, ಹೊಡಿಬೇಕು ಅನ್ನೋದಾಗಲಿ ಇರಲ್ಲ. ಆದರೆ ನಾವು ಸ್ಟೂಡೆಂಟ್ ಇದ್ದಾಗ ನಮ್ಮ ಪೇರೆಂಟ್ಗಳು ಆಗಿ ಇರಲೇ ಇಲ್ಲ. ಹೆಂಗಿತ್ತು ಅಂದರೆ, ಅವ್ರಿಗೆ ಅಡ್ವಾನ್ಸಾಗಿ ಗೊತ್ತಿರ್ತಿತ್ತು ಇವ್ನು ಪಾಸ್ ಆಗ್ತಾನೋ ಫೇಲ್ ಆಗ್ತಾನಂತ. ಕರೆದು ಅಡ್ವಾನ್ಸಾಗಿ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಹೊಡೆದು ಹೋಗ್ಬಿಡೋರು, ನನ್ನ ಮಗ ಫೇಲ್ ಆಗ್ತಾನೆ ಅಂತ. ಆ ಜಮಾನ ಹಂಗಿತ್ತು, ಅದು ಬೇರೆ. ಸೊ ಈಗ ಹಂಗಿಲ್ಲ. ಆದರೂ ಕೂಡ ಪೇರೆಂಟ್ಗೆ, ತಂದೆ ತಾಯಿ ಆದಂಥವ್ರಿಗೆ ಇರುತ್ತೆ. ಯಾಕಂದರೆ ಅವರು ಕಷ್ಟಪಟ್ಟು ನಿಮ್ಮನ್ನು ಓದಿಸಿ, ನಿಮ್ಮನ್ನು ಬೆಳೆಸಿ ಒಂದು ಒಳ್ಳೆ ಸ್ಟೇಜಿಗೆ ತಂದಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅವರ ಎಕ್ಸ್ಪೆಕ್ಟೇಷನ್, ಪೇರೆಂಟ್ನ ಅವರು ಕೇಳ್ತಾರೆ, ನೀನು ಡಿಸ್ಟಿಂಕ್ಷನ್ ಬರಬೇಕಿತ್ತು, ಅಥವಾ ಏನಪ್ಪ ನೀನು ರ್ಯಾಂಕ್ ಬರಬೇಕಿತ್ತು, ಅಥವಾ 70+ ಮಾಡ್ತೀಯ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಪೇರೆಂಟ್ಗಳೇ ನಿಮಗೆ ಬಹಳ 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 ಬೆನ್ನಿಗೆ ನಿಲ್ಲುವಂತಹ ಉತ್ತಮ ವ್ಯಕ್ತಿಗಳು. ನಿಮ್ಮ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರು ನಿಮ್ಮ ಜೊತೆ ಬರಲ್ಲ. ಅವರು ಏನಾದರೂ ಒಂದು ಮಾತು ಹೇಳಿದ್ರೆ ನೀವು ದುಡುಕ್ಬೇಡಿ, ಆತಂಕ ಪಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ಏನಂತಾರೋ ಅಂತ ನೀವು ಪ್ರಿಜುಡಿಗೆ ಒಳಗಾಗಬೇಡ್ರಿ. ನೀವು ಅವರು ಯಾವಾಗಲೂ ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದನ್ನು ನೀವು ಗಮನಿಸಿ. ಆದರೂ ಒಂದು ಮಾತು ಬರುತ್ತೆ, ಏನಂದರೆ ಪೇರೆಂಟ್ ಆದಂಥವ್ರು, ನಾವು ಇಷ್ಟೆಲ್ಲ ಮಾಡಿದ್ವಿ, ನಿನ್ಗೆ ಇಷ್ಟೆಲ್ಲ, ಅವ್ರು ಹೇಳ್ಕೊತಾರೆ, ಇಷ್ಟೆಲ್ಲ ಕಷ್ಟಪಟ್ವಿ, ನಾವು ಹಿಂಗೆಲ್ಲ ಇತ್ತು, ನೀನು ಸ್ಕೋರ್ ಮಾಡಲಿಲ್ಲ ಹಾಗೆ ಅಂತ ಒಂದು ಸಮ್ ಪರ್ಸೆಂಟೇಜ್ ಆಫ್ ಇವರು ಬೇಜಾರಾಗುವಂಥದ್ದು ಇರುತ್ತೆ. ಆದರೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಡೋಂಟ್ ವರಿ ಮಮ್ಮಿ, ಡೋಂಟ್ ವರಿ ಪಾಪ, ನಾನು ಡಿಗ್ರಿನಲ್ಲಿ ಇನ್ನೂ ಹೈಯರ್ ಲೆವೆಲಲ್ಲಿ ಸ್ಕೋರ್ ಮಾಡ್ತೀನಿ, ನೀವು ನನ್ನ ಮೇಲೆ ವಿಶ್ವಾಸ ಇಡ್ರಿ, ನೀವು ಯಾವುದಕ್ಕೂ ಬೇಜಾರಾಗಬೇಡ್ರಿ ಅಂತ ನೀವು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಓಕೆನಾ? ಪಾಸಿಟಿವ್ ಆಗಿರಬೇಕು. ಇದು ಒಂದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಾನು ಪೇರೆಂಟ್ಗೂ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವುಗಳು ನಿಮ್ಮ ಮಕ್ಕಳಿಗೆ ಓವರ್ ಎಕ್ಸ್ಪೆಕ್ಟ್ ಆಗಿ ನೀವು ಅವ್ರಿಗೆ ಪ್ರೆಷರ್ ಹಾಕಬೇಡಿ ದಯವಿಟ್ಟು ಈ ಸಂದರ್ಭದಲ್ಲಿ. ಯಾಕಂದರೆ ನಾವು ಆಗಬಾರ್ದು. ಮಾರ್ಕ್ಸ್ವಾದಿಗಳು ಅಂತ ಕರೀತಾರೆ. ಮಾರ್ಕ್ಸ್ ಅಂದರೆ ಇಷ್ಟು ಮಾರ್ಕ್ಸ್ ತೊಗೊಂಡ್ರೇ ಇವನು ಚೆನ್ನಾಗಿ ಅನ್ನುವಂಥದ್ದು ಭಾವನೆ ಬೇಡ. ಯಾಕಂದರೆ ಆವರೇಜ್ ಮಾರ್ಕ್ಸ್ ತೊಗೊಂಡಿರೋರು, ಈವನ್ ಎಕ್ಸಾಮಲ್ಲಿ ಫೇಲ್ ಆಗಿರೋರು ಲೈಫಲ್ಲಿ ತುಂಬ ಜನ ಸಕ್ಸಸ್ ಆಗಿರೋರು ಇದ್ದಾರೆ. ಹಾಗಂತ 90% ತೊಗೊಂಡಿರೋರು ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಅಂತ ಪೇರೆಂಟ್ ಆದಂಥವ್ರು ತಿಳ್ಕೊಬಾರ್ದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಲ್ಲ ನಮ್ಮ ಹುಡುಗ ಚೆನ್ನಾಗಿ ಓದ್ತಾನೆ, ಅಥವಾ ನಮ್ಮ ಹುಡುಗಿ ಚೆನ್ನಾಗಿ ಓದಿದ್ದಾಳೆ, ಚೆನ್ನಾಗಿ ಮಾರ್ಕ್ಸ್ ಬರಬೇಕಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೂ ಈ ಸಂದರ್ಭದಲ್ಲಿ ನೀವು ರಿಸಲ್ಟನ್ನು ಮಕ್ಕಳಿಗೆ ನೋಡೋ ಸಂದರ್ಭದಲ್ಲಿ ನೀವು ಅವ್ರ ಜೊತೆಗಿದ್ದು ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಮೊದಲೇ ಹೇಳ್ಬಿಡ್ಬೇಕು, ಮಗಳೇ ರಿಸಲ್ಟ್ ಏನಾದರೂ ಬರ್ಲಿಕ್ಕಂದ ತಲೆ ಕೆಡಿಸ್ಕೋಬೇಡ, ನೀನು ಗೋ ಹ್ಯಾಡ್, ಬೇಕಾದ್ ಬರ್ಲಿಕ್ಕಂದ ನೀನು ಧೈರ್ಯವಾಗಿ ರಿಸಲ್ಟ್ ನೋಡ್ಕೊಂಬಾ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ,
ಎಷ್ಟೇ ಮಾರ್ಕ್ಸ್ ಬರಲಿ, ನೀನು ಎಫರ್ಟ್ ಮಾಡಿದೆಯಲ್ಲ ಅಷ್ಟೇ ಸಾಕು. ನಿನ್ನ ಎಫರ್ಟ್ ಏನಿದೆ ನೋಡ್ಕೊಂಬ ಅಷ್ಟೇ. ಇದಿಲ್ಲ ಅಂದರೆ ಇನ್ನೊಂದು ಏನೋ ಒಂದು ಮಾಡೋಣ ಅಂತ ಹೇಳಿ ಪೇರೆಂಟ್ ಆದಂಥವ್ರು ನೀವು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳಾಗಲಿ ಪೇರೆಂಟ್ಗಳಾಗಲಿ ಭಾಳಷ್ಟು ನೊಂದ್ಕೊಳ್ಳುವಂಥದ್ದು, ಬೇಜಾರು ಮಾಡ್ಕೊಳ್ಳುವಂಥದ್ದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಒಳ್ಳೆ ಸ್ಕೋರ್ ಮಾಡಿದರೆ ಸೈನ್ಸ್ ಸೇರಿಸೋಣ, ಒಳ್ಳೆ ಸ್ಕೋರ್ ಮಾಡದೇ ಇದ್ದರೆ ಕಾಮರ್ಸ್ ಸೇರಿಸೋಣ, ಆವರೇಜ್ ಬಂದಿದ್ರೆ ಆರ್ಟ್ಸ್ ಸೇರಿಸೋಣ, ಈ ಥರ ಎಲ್ಲ ಭಾವನೆ ಇರುತ್ತೆ. ದಯವಿಟ್ಟು ಅದನ್ನು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಬೇಕಾದ್ರೆ PUC ನಂತರ ಏನೇನು ಮಾಡ್ಬೋದು ಅನ್ನೋದಕ್ಕೆ ಒಂದು ಸಪ್ರೇಟ್ ಸ್ಲೈಡಾಗಿ ನಿಮಗೆ ಎಕ್ಸ್ಪ್ಲೇಷನ್ ಮಾಡಿ ಯಾವ್ಯಾವ ಕೋರ್ಸ್ ತೊಗೋಬೋದು ಅಂತ. ಸುಮಾರು ಒಂದು 120 ಥರ ಕೋರ್ಸ್ಗಳಿದೆ PUC ಆದಮೇಲೆ ಏನು ಮಾಡಬೇಕಂತ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಿ ಪಾಸಿಟಿವ್. ಈ ಸಂದರ್ಭದಲ್ಲಿ ರಿಸಲ್ಟ್ ನೋಡೋಕೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಬಿ ಪಾಸಿಟಿವ್, ಧನಾತ್ಮಕ ಚಿಂತನೆಯಲ್ಲಿರಿ. ಯಾವುದು ಕೂಡ ನಿಮಗೆ ಅಡ್ಡ ಬರೋದಿಲ್ಲ. ನಿಮ್ಮ ಸಾಧನೆಗೆ ಯಾವುದು ಕೂಡ ಅಡ್ಡ ಬರೋದಿಲ್ಲ. ಮಾರ್ಕ್ಸ್ ನಿಮ್ಮ ಸಾಧನೆಯ ಪ್ರತೀಕ ಅಲ್ಲ. ಅದು ಒಂದು ಇಟ್ ಈಸ್ ಅ ಪಾರ್ಟ್ ಅಷ್ಟೇ. ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಸ್ಕಿಲ್ಲು, ನಿಮ್ಮ ನಾಲೆಡ್ಜು, ನಿಮ್ಮ ಆಪ್ಟಿಟ್ಯೂಡು, ನಿಮ್ಮ ಎಫಿಷಿಯನ್ಸಿಗೆ ಅದೇನಪ್ಪ ಅಂದರೆ ಅದೊಂದು ಟ್ಯಾಗ್ ಅಷ್ಟೇ. ಬಟ್ ಅದೇ ಎಲ್ಲ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಟೂಡೆಂಟ್ ಆದಂಥವ್ರು ಪೇರೆಂಟ್ ಆದಂಥವ್ರು ಗಮನಿಸ್ಕೋಬೇಕು. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ರಿಸಲ್ಟನ್ನು ನೋಡಬೇಕು. ಅಂದರೆ ನಿಮಗೆ ಒಳ್ಳೆಯದಾಗುತ್ತೆ, ಅಂದರೆ ನಿಮಗೆ ಸಮಾಧಾನ ಇರುತ್ತೆ. ಆಮೇಲೆ ಚೆನ್ನಾಗಿ ಬಂದ್ಬಿಡ್ತು ಅಂತ ತುಂಬಾ ಎಕ್ಸೈಟ್ಮೆಂಟಾಗಿ ನೀವು ಸೆಲೆಬ್ರೇಟ್ ಮಾಡುವಂಥದ್ದು ಬೇಡ. ಅಥವಾ ಕಡಿಮೆ ಒಂದು ಮಾರ್ಕ್ಸ್ ತೊಗೊಂಡ್ವಿ ಅಂತ ಡಿಸಪಾಯಿಂಟ್ ಆಗೋದು ಬೇಡ. ಸಮಚಿತ್ತದಿಂದ ನೀವು ಈ ಒಂದು ರಿಸಲ್ಟ್ಗಳನ್ನು, ಫಲಿತಾಂಶಗಳನ್ನು ಸ್ವೀಕರಿಸಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ಆಲ್ ದ ಬೆಸ್ಟ್.